ಯಾಕೆ ಹೇಳಿ? ಇಷ್ಟೆಲ್ಲ ಆದಮೇಲೆ ನೀವು ಕೊಡೋ ಉತ್ತರದಿಂದ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲ್ಲ, ನಮ್ಮ ಮನೇಲಿರೋ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಅಪ್ಪನ ಹತ್ರ ಕೇಳ್ತಿರೋದು ಒಂದೇ ಮಾತು, ದೊಡ್ಡ ಮನೆ ನಮಗೆ ದೇವಸ್ಥಾನ ಇದ್ದಂಗೆ, ದೊಡ್ಡ ಮನೆ ಋಣ ನಮ್ಮ ಉಸಿರಿರೋವರೆಗೂ ಇರುತ್ತೆ ಅಂತ. ಈಗಲೂ ನಿಮ್ಮ ತಾಳಿ ಕಟ್ಟಿಗೆ ನಾನಲ್ಲ ಅಂತ ನನಗೆ ಹೇಳಕ್ಕೆ ಎಷ್ಟೊತ್ತು ಬೇಕಾಗಿತ್ತು ಹೇಳಿ? ಹೇಳಿ ಮೇಡಮ್, ಎಷ್ಟೊತ್ತು ಬೇಕಾಗಿತ್ತು? ನಾನು ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಮೇಡಮ್? ಯೋಚನೆ ಮಾಡಿದ್ದೀರಾ? ಏನಕ್ಕೆ ಹೇಳಿಲ್ಲ ಗೊತ್ತಾ? ನಾನು ನಿಮಗೆ ಮಾತು ಕೊಟ್ಬಿಟ್ಟಿದ್ದೀನಲ್ವಾ, ಅದೇನೇ ಆದರೂ ಎಂಥ ಪರಿಸ್ಥಿತಿ ಇದ್ರೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ. ಈಗಲೂ ನಿಮ್ಮ ಜೊತೆನೇ ಇರ್ತೀನಿ ಮೇಡಮ್, ಅದೇನೇ ಆದರೂ ನಿಮ್ಮ ಜೊತೆನೇ ಇರ್ತೀನಿ. ಆದರೆ ಗಂಡನೇ ಆಗಲ್ಲ. ಅಪ್ಪ ನಿಮ್ಮನ್ನು ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದರೆ ಸುಬ್ರಹ್ಮಣ್ಯ ಮಾತ್ರ ನಿಮ್ಮ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರಪಂಚದ ದೃಷ್ಟಿಲಿ ನೀವು ನನ್ನ ಹೆಂಡತಿ ಆಗಿರ್ಬೋದು ಮೇಡಮ್, ಆದರೆ ನನ್ನ ದೃಷ್ಟಿಲಿ ನೀವು ಯಾವಾಗಲೂ ದೊಡ್ಡ ಮನೆ ಕುಡಿನೇ, ಯಜಮಾನ್ರು ಮಗಳೇ. ಆಯಿತು ಬಿಡು ಸುಬ್ಬು, ನಾನು ಮಾಡಿರೋ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ನೀನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದೇನು ಬೇಕಾಗಿಲ್ಲ, ಮೇಡಮ್ ಅಂತಾನೆ ಅನ್ಕೋ. ಆದರೆ ನೀನು ಈ ರೀತಿ ದಯವಿಟ್ಟು ನನ್ನ ಹತ್ರ ಬರಬೇಡಿ ಮೇಡಮ್. ನೀವು ಹತ್ರ ಆಗೋ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಎಲ್ಲರಿಂದನೂ ದೂರ ಆಗಾಯ್ತು ಮೇಡಮ್. ನಿಮ್ಮನ್ನ ದೇವತೆ ಅಂತ ಗೌರವ ಕೊಡ್ತಿದ್ದಿದ್ದು ನನಗೆ, ಪೂಜೆ ಮಾಡ್ತಿದ್ದಿದ್ದು ನನಗೆ ಇಷ್ಟು ದೊಡ್ಡ ಶಾಪ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್.